ಬರಬಾರ್ದು ನನ್ನ ಜೊತೆಗೆ? ಯಪ್ಪ ನಾನಾ ಏನು ಹೇಳಕತ್ತಿ ಮಮತಾ ನೀನು? ನೀ ಬರ್ತಿ ಅಂದ್ರೆ ಹೇಳು, ನೀನು ಅಲ್ಲಿಗೆ ಬರೋ ವ್ಯವಸ್ಥೆ ನಾ ಮಾಡ್ಕೊಡ್ತೇನೆ. ಅಲ್ಲ ನನ್ನ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನೂ ಇಲ್ಲ. ಒಂದು ಕೆಲಸ ಮಾಡು, ನಾನು ಇಲ್ಲೇ ಏನೇ ಇಲ್ಲ ಅಂದ್ರೆ ಇನ್ನೂ 1 ತಿಂಗಳು ಇರ್ತೀನಿ. ಪಾಸ್ಪೋರ್ಟ್ ಮಾಡ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನನಗೆ ಗೊತ್ತೈತಿ, ಅವನಿಷ್ಟು ನೀ ತಂದು ಕೊಡು. ಆಮೇಲೆ ಒಂದು ದಿವಸ ನಾನು ನೀನು ಹೋಗಿ ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿ ಬರೋಣ. ಸರಿ. ಮತ್ತು ಜಾಬ್ ಅಲ್ಲಿ ಇರಕ್ಕೆ ನಂಗೆ ಏನೂ ಗೊತ್ತಿಲ್ವಾ, ನಂಗೆ ಇಂಗ್ಲೀಷು ಅಷ್ಟು ಸರಿಯಾಗಿ ಬರಲ್ಲ. ಅಯ್ಯೋ ಅದ್ರ ಚಿಂತೆ ನೀನು ಬಿಡು. ಸ್ಟಾರ್ಟಿಂಗ್ ನಿನಗೆ ಏನು ಮಾಡ್ತಾರಂತ ಅಂದ್ರೆ ಅಲ್ಲೇ ಫಸ್ಟ್ ಪರ್ಮನೆಂಟ್ ಜಾಬ್ ಸಿಗಲ್ಲ ನಿನಗೆ, ನೀನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ಬೇಕಲ್ಲೇ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಮತ್ತು ಒಂದು ವೇಳೆ ನನಗೆ ಪರ್ಮನೆಂಟ್ ಆಗಿಲ್ಲ ಅಂದ್ರೆ ಇಲ್ಲ, ಸ್ವಲ್ಪ ಕಷ್ಟಪಡಬೇಕು. ಸ್ಟಾರ್ಟಿಂಗ್ ಹೋದ ಕೂಡಲೇ ನಿನಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಸಿಗ್ತೈತಿ. ಆಮೇಲೆ ಇಷ್ಟಂತ ಟೈಮ್ ಇರ್ತೈತಿ, ಅಷ್ಟೊಳಗೆ ನೀನು ಅಲ್ಲಿ ಎಲ್ಲ ಒಂದಿಷ್ಟು ಕೋರ್ಸ್ಗಳನ್ನ ಮುಗಿಸ್ಕೊ. ಅದಕ್ಕೆಲ್ಲ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಮುಗಿಸ್ಕೊಂಡು ಏನು ಮಾಡು, ಅಷ್ಟೊಳಗೆ ನಿನಗೆ ಏನಾಗ್ಬಿಡ್ತೈತಿ, ಹಂಗೆ ಒಂದಿಷ್ಟು ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ ಹಚ್ಕೋ. ಮೊಬೈಲ್ ಒಳಗೆಲ್ಲ ನೋಡ್ಕೋಬೋದು, ನೀನು ಆ್ಯಪ್ಸ್ ಇರ್ತಾವನ್ನೆಲ್ಲ ಹೇಳ್ಕೊಡ್ತೀನಿ. ಅದ್ರ ಮೂಲಕ ನೀನು ಇಂಗ್ಲೀಷ್ ಕಲ್ಕೋ. ಒಂದ್ಸಲ ಎಲ್ಲ ಪರ್ಫೆಕ್ಟ್ ಆಗ್ತದೆ ನೋಡು, ಅವಾಗ ನೀನು ಮತ್ತೊಂದು ಒಳ್ಳೆ ಜಾಬಿಗೆ ಅಪ್ಲೈ ಮಾಡು. ಅವಾಗ ನೀನು ಪರ್ಮನೆಂಟ್ ಜಾಬ್ ಸಿಗ್ತೈತಿ. ಆದ್ರೆ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಷ್ಟೆ. ಅಪ್ಪ ನನಗೆ ನಂಬಕ್ಕಾಗತ್ತಿಲ್ಲ, ನಿಜವಾಗ್ಲೂ ನನಗೆ ಆಸ್ಟ್ರೇಲಿಯಾ ಕರೆಯಾಕತ್ತಿದ್ದಿ? ಹೌನಾ? ನನಗರ ಎಲ್ಲಿ ಇಂಗ್ಲೀಷ್ ಬರ್ತಿತ್ತು? ಹೋಗ್ಲಿ, ನನಗೇನೋ ಒಂದು ಸ್ವಲ್ಪ ಮ್ಯಾನೇಜಬಲ್ ಇತ್ತು. ಆ ಸುಮಾನ್ ನೋಡು, ಹೌದಲ್ಲ ಆ ಸುಮಾ ಒಂದು ಹೆಂಗಿದ್ಲು, ಹೆಂಗಾಗ್ಬಿಟ್ಲಲ್ಲ. ಅದ ಮತ್ತೆ ಹೇಳಿದ್ದು, ಜಸ್ಟ್ ಹಂಗ ಒಂದು ಸ್ವಲ್ಪ ಏನೋ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ಲು. ಆಮೇಲೆ ಮದುವೆ ಆಯ್ತು, ಅಲ್ಲಿ ಹೋಗ್ಬಿಟ್ಲು. ಅಲ್ಲಿ ಹೋದ್ಮೇಲೆ ಆಕಿ ಗಂಡ ಒಳ್ಳೆ ಚೆನ್ನಾಗಿ ಓದಿಸ್ದ, ಎಲ್ಲ ಮಾಡಿಸಿ ಕೊನೆಗೆ ಏನಾಗ್ಬಿಡ್ತು, ಆಕಿಗೆ ಚೆನ್ನಾಗಿರೋ ಕೆಲಸನ ಸಿಕ್ಕಿತ್ತು. ಮತ್ತೆ ಯಾಕೆ ಬಿಟ್ಟು ಬಂದ್ಲು? ಆಕಿ ಹೆಂಗಂದ್ರ ಒಂದು ಒಳ್ಳೆ ರೀತಿಯಿಂದ ಆಕಿ ದುಡ್ದು ಸಂಪಾದನೆ ಮಾಡೋ ಆಸೆ ಇಲ್ಲ ಆಕಿಗೆ. ಇನ್ನು ಒಳ್ಳೆ ರೀತಿಯಿಂದ ದುಡ್ಡು ಸಂಪಾದನೆ ಮಾಡೋ ಆಸೆ ಇಲ್ಲ. ಒಂಥರ ನಂಬರ್ 2 ಕೆಲಸ ಮಾಡಿನ ದುಡ್ಡು ಸಂಪಾದನೆ ಮಾಡ್ಬೇಕನ್ನಕಿ. ಹೌದಾ? ಏನು ಹೇಳತ್ತಿ ಮಮತಾ ನೀನು? ಹೋಗ್ಲಿ ಬಿಡು, ಅದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ. ಸರಿ, ನಾ ಹೇಳ್ದಷ್ಟು ಮಾಡು. ನಾನು ಒಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತೀನಿ, ಅದೆಲ್ಲ ರೆಡಿ ಇಟ್ಕೊನಿ. ಸರಿ, ಹಂಗಂದ್ರೆ ಮೊದಲು ನಮ್ಮ ಮನೆ ಕೇಳ್ಬೇಕಲ್ಲ, ಕೇಳ್ಕೊ. ಏನಂತ ನೋಡು ನನಗೆ ಹೇಳು. ಸರಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಬನ ನನ್ನ ಮೈಕ್ ಅಂತೇಳಿ ಆಸ್ಟ್ರೇಲಿಯಾ ಒಳಗೆ, ಅವನ್ನೆಲ್ಲ ಹೆಲ್ಪ್ ಮಾಡ್ತಾನೆ ತಗೋ, ನೀ ತಲೆ ಕೆಡಿಸ್ಕೊಬೇಡ. ಆತಂಗಾರ ನಾ ಬರಲಿ, ನಮ್ಮ ಮನೆ ಕೇಳ್ತೀನಿ, ಏನು ಹೇಳ್ತಾರೆ ನೋಡ್ತೀನಿ. ಆಮೇಲೆ ನಿನಗೆ ಫೋನ್ ಮಾಡಿ ತಿಳಿಸ್ತೇನೆ. ಸರಿ ಆಯ್ತು, ಬರ್ಲಿನಾ? ಬಾಯ್. ಬಾ, ಆದಷ್ಟು ಜಲ್ದಿ ತಿಳಿಸ್ ನನಗೆ. ಸರಿ ಮಮತಾ. ಇನ್ನು ಮೈಕ್ ಫೋನ್ ಬರತೈತಲ್ಲ. ಹಲೋ ಮಮತಾ. ಹಾ ಮೈಕ್ ಹೇಳ, ಏನಾತ? ಏನಿಲ್ಲಪ್ಪ, ನೀ ಯಾವಾಗ ಬರತ್ತಿಲ್ಲ? ಬರ್ತೇನೆ ಇನ್ನೊಂದು ಮಂತ್. ಇನ್ನೂ 1 ಮಂತಾ? ಸ್ವಲ್ಪ ಕೆಲಸ ಐತಿ. ಆಮೇಲೆ ಇನ್ನೊಂದು ನಿನ್ನ ಕಡೆಯಿಂದ ಇನ್ನೊಂದು ಹೆಲ್ಪ್ ಆಗಬೇಕಿತ್ತು ನಂಗೆ. ಏನು ಹೆಲ್ಪ್? ಅದು ನನ್ನ ಫ್ರೆಂಡ್ ಒಬ್ಬಕಿ ಅದಾಳ, ಅವ್ರ ಮನೆಯೊಳಗೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಹಾಗಾಗಿ ಅಲ್ಲೇ ಆಸ್ಟ್ರೇಲಿಯಾಗ ಒಂದು ಜಾಬ್ ಕೊಡ್ಸೋಣ ಅಂತ. ಏನು ಮಮತಾ, ಆಸ್ಟ್ರೇಲಿಯಾ ಒಳಗೆ ಜಾಬ್ ಕೊಡ್ಸಕ ಏನು ಅಷ್ಟು ಈಸಿ ಕೆಲಸ ಅಂತ ತಿಳ್ಕೊಂಡಿಯಾ? ಏನಿಲ್ಲ, ಓದಾಳ, ಎಲ್ಲ ಇಂಟೆಲಿಜೆಂಟ್ ಅದಾಳ. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಲ್ಯಾಂಗ್ವೇಜ್ ಪ್ರಾಬ್ಲಮಾ? ಅಂದ್ರೆ ಮ್ಯಾನೇಜಬಲ್ ಆಗೈತಿ, ಆದ್ರೆ ಅಷ್ಟು ಫ್ಲೂಯೆಂಟ್ ಆಗಿಲ್ಲ. ಹೌದಾ? ಇಂಟೆಲಿಜೆಂಟ್ ಅಂತ ಹೇಳ್ತಿದ್ದಿ. ನೋಡೋಣ ತಗೋ, ಪಾಸ್ಪೋರ್ಟು ಎಲ್ಲ ಅಪ್ಲೈ ಮಾಡಿಸಿ ಆಕಿ ಏನೇನು ಬೇಕು ನೋಡೆಲ್ಲ ಮಾಡಿಸ್ಕೊಟ್ಟ ಬಂದ್ಬಿಡ್ತೇನೆ ನಾನು. ಹಾ ಸರಿ, ಆತ್ ತಗೋ. ಮತ್ತೆ ಎದಕ್ಕೆ ಫೋನ್ ಮಾಡಿದ್ದೀಗ? ಏನಾರ ಇಂಪಾರ್ಟೆಂಟ್ ಮ್ಯಾಟರ್ ಇತ್ತೇನ? ಏನಿಲ್ಲಪ್ಪ, ಆಕಿ ಸುಮ್ಮ ಫೋನ್ ಮಾಡಿದ್ದೆ. ಎಷ್ಟು ಹೆಂಗದಾಳಪ್ಪ ಆಕಿ? ಯಾಕೆ ಮೈಕ್ ಏನಾತ? ಏನಿಲ್ಲ, ಅವ್ರ ಮನ್ಯಾಗ ಅದು ಅವ್ರ ಪ್ರೆಗ್ನೆಂಟ್ ಅದಾರ ಅಂತ ಹೇಳಕತ್ತಿಲ್ಲಲ್ಲ, ಯಾರದು? ಓ ಅದ ಅವ್ರ ನಾದ್ನಿ ಪ್ರೀತಿ ಅಂತ ಹೇಳಕ್ಕೆ ಹೆಸರು. ಹೌದಪ್ಪ, ಆಕಿ ಎಷ್ಟು ಕಷ್ಟಪಡಾಕತ್ತಿದ್ಲು. ಈಕಿ ನೋಡಿದ್ರೆ ಏನು ಒಂದ್ ಸ್ವಲ್ಪ ರೆಸ್ಪಾನ್ಸ್ ಇಲ್ಲ. ಈಕಿನ ಕರೆಯಕತ್ತಾಳ, ಆದ್ರೆ ಈಕಿ ಮಾತ್ರ ಒಂಚೂರು ಇಲ್ಲ. ನನಗೆ ನೀನ್ ಬೇಕು, ನಿನ್ ಜೊತೆಗೆ ಮಾತಾಡ್ಬೇಕು, ಅವ್ರು ಯಾರು ಬೇಡ, ಹಂಗ ಹಿಂಗ ಅನ್ಕೊಂಡ್ ಕುಂತಾಳ. ಹೌದಾ? ನಿನಗೇನ್ ಫೋನ್ ಮಾಡಿಲ್ಲ? ಇಲ್ಲ, ಆಕಿನ ಮಿಸ್ ಕಾಲ್ ಆಗೈತಿ. ಹೌದಾ? ಮತ್ತೆ ಪಿಕ್ ಮಾಡಿಲ್ಲ ನೀನ್ ಕಾಲ್? ಇಲ್ಲ, ನನ್ನ ಫ್ರೆಂಡ್ ಇದ್ಲ, ಅದನ್ನ ಹೇಳಿದ್ನಲ್ಲ, ಆಕಿ ಬಂದಿರ್ಲಿಲ್ಲ. ಹೌದು, ನಿನ್ ಫ್ರೆಂಡ್ ಅನ್ನ ಆಕಿನ ಹೆಸರೇನು? ಆಕಿನ ಹೆಸರು ಪೂರ್ಣಿಮಾ ಅಂತ ಹೇಳಿ. ಹೌದೇನಾ? ಆಕಿ ಬಂದಿದ್ಲ. ಆಕಿ ನನ್ ಭಾಳ ಕ್ಲೋಸ್ ಅಂದ್ರೆ ಕ್ಲೋಸ್ ಫ್ರೆಂಡ್. ನಿಜ ಹೇಳ್ಬೇಕಂದ್ರ ಆಕಿ ಎಲ್ಲಿರ್ತಾಳ ನಾನು ಅಲ್ಲೇ ಇರ್ಬೇಕು, ನಾನು ಎಲ್ಲಿರ್ತೀನಿ ಆಕಿನೂ ಅಲ್ಲೇ ಇರ್ಬೇಕು. ಓ, ಅದಕ್ಕ ಆಕಿನ ಈಗ ಆಸ್ಟ್ರೇಲಿಯಾ ಕರೆಯಕತ್ತಿದ್ ನೀನು? ಅದು ಒಂದ್ ಆಯ್ತು. ಪಾಪ ಆಕಿಂದು ಮದ್ವೆ ಫಿಕ್ಸ್ ಆಗಕತ್ತಿಲ್ಲ, ಎಷ್ಟು ನೋಡಕತ್ತಾರ. ಆಕಿ ಒಂಥರ ಡಿಪ್ರೆಷನ್ ಒಳಗೆ ಹೊಂಟಾಳ. ಹಾಗಾಗಿ ಅಲ್ಲೇ ಒಂದ್ ಸ್ವಲ್ಪ ಮೈಂಡ್ ಚೇಂಜ್ ಆಗ್ಲಿ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಸರಿ ತಗೋ, ನಾ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಆದಷ್ಟು ಬೇಗ ಆಕಿನ ಇಲ್ಲಿ ಕರ್ಸ್ಕೊಳ್ಳೋಣ. ಆಯ್ತು ಮಮತಾ, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ, ನಾನು ನಿನಗೆ ಆಮೇಲೆ ಸಿಗ್ತೇನೆ. ಒಂದ್ ವೇಳೆ ಆಕಿ ಸುಮಾನ್ ಫೋನ್ ಬಂದ್ರೆ ಪಿಕ್ ಮಾಡಿ ನೀನು. ಹಾ ಸರಿ, ಮಾಡ್ತೇನೆ. ಇಲ್ಲಾಂದ್ರೆ ನಾನೇ ಮಾಡ್ತೇನೆ ತಗೋ. ಅಷ್ಟ ಮಾಡ, ಅಂದ್ರೆ ಅವ್ರ ಮನೆಯೊಳಗೆ ಏನ್ ನಡೆಯಕತ್ತೈತಿ ಎಲ್ಲ ವಿಷಯ ಗೊತ್ತಾಗ್ತೈತಿ. ಸರಿ, ಬಾಯ್. ಬಾಯ್ ಮೈಕ್, ಲವ್ ಯು. ಲವ್ ಯು ಟು ಡಾರ್ಲಿಂಗ್. ಟೇಕ್ ಕೇರ್, ಬಾಯ್. ಯು ಟು ಬೇಬಿ, ಬಾಯ್. ಸುಮಂತ ಮಿಸ್ ಕಾಲ್ ಇದು, ತಡಿ ಮಾಡೋಣ ಫೋನ್. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬಂದು ಆಕೆಗೆ ಫೋನ್ ಮಾಡೋಣ. ಛೇ, ಈಕಿ ಮಮತಾಗ ಎಷ್ಟು ಕಾಲ್ ಮಾಡತ್ತೇನೆ, ಪಿಕ್ಕ ಮಾಡಕತ್ತಿಲ್ಲ. ನನಗರ ಮೊದಲು ಯಾರಿಗಾರ ನನಗೆ ಈ ವಿಷಯ ಹೇಳಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಮೈಕ್ ಮುಂದೆ ಹೇಳ್ಬೋದಿತ್ತು, ಆದ್ರೆ ಅವನು ನನಗೆ ಸಪೋರ್ಟ್ ಮಾಡೋದಿಲ್ಲ ಈ ಮ್ಯಾಟರ್ ಒಳಗೆ. ನನಗೆ ಎಷ್ಟು ಖುಷಿ ಆಗಕತ್ತೈತಿ, ಅದಕ್ಕೆ ಒಬ್ಬಕ್ಕೆ ಫೋನೇ ಎತ್ತಾಕತ್ತಿಲ್ಲ ನೋಡು. ಮಮ್ಮ. ಹಾಂ ಹೇಳು ಆಕಾಶ್. ಮಮ್ಮ, ಇವಾಗ ನೀವು ನಮ್ಮ ಹತ್ರ ಕೇರೇ ಮಾಡ್ತಿಲ್ಲ. ನೋ ಆಕಾಶ್, ಐ ಆಮ್ ಟೂ ಮಚ್ ಬಿಸಿ ಯುನೋ. ಹೌದು, ನಿನಗಷ್ಟು ಕನ್ನಡ ಬರ್ತಿರ್ಲಿಲ್ಲಲ್ಲ. ಐ ಲರ್ನ್ ಫ್ರಮ್ ಹಿಯರ್. ಏನು ಇಲ್ಲಿಂದನ ಕಲ್ತ್ಯಾ ಇಷ್ಟು ಬೇಗ? ಸೋ ಸೂನ್? ಹ್ಞೂ ಅಮ್ಮ, ಆಲ್ರೆಡಿ ನನಗೆ ಸ್ವಲ್ಪ ಬರ್ತಿತ್ತು. ಇಲ್ಲಿಗೆ ಬಂದಮೇಲೆ ಈ ಫ್ರೆಂಡ್ಸ್ ಜೊತೆಗೆಲ್ಲ ಸೇರಿ ಮಾತಾಡೋಕೆ ಕಲಿತೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಓಕೆ ನೋಡಪ್ಪ, ನಾನೇನು ಮಾಡಕತ್ತೀನಲ್ಲ ಅದಿಷ್ಟು ನಿಮ್ಮಿಬ್ಬರ ಸಲುವಾಗಿನಪ್ಪ. ಏನು ನಮ್ಮ ಸಲುವಾಗಿ ಮಾಡಕತ್ತೀಯಾ? ಯಾಕಂದರೆ ನೀವಿಬ್ಬರು ಚಂದಾಗಿ ಓದಿ ನೆಕ್ಸ್ಟ್ ಚೆನ್ನಾಗಿರೋ ಕೆಲಸ ಹುಡ್ಕೋಬೇಕು, ಮತ್ತು ನಮ್ಗಿಂತ ಚೆನ್ನಾಗಿರ್ಬೇಕಲ್ಲ ನೀವು. ಯು ಡೋಂಟ್ ವಾಂಟ್ ಎನಿಥಿಂಗ್? ಐ ವಾಂಟ್ ಮಮ್ಮ. ದೆನ್ ವೇರ್ ಯು ವಾಂಟ್ ಟು ಸ್ಟೇ, ಇಂಡಿಯಾ ಆರ್ ಆಸ್ಟ್ರೇಲಿಯಾ? ಮಮ್ಮ, ಐ ಲೈಕ್ ಇಂಡಿಯಾ. I love India. I want to stay here only. What? You also want to stay here?
Yes, Mama. Even they also want to stay here. And your papa also want to stay here. Then alone I will go, no problem. What, Mama? You leave us and go? Yes, I am doing everything for you and you people are not at all understanding my feelings. ನೋಡು ಆಕಾಶ್, ನಾನು ಏನು ಮಾಡಕತ್ತೀನಿ ಅದೆಲ್ಲ ನಿಮಗೋಸ್ಕರನೇ ಮಾಡಕತ್ತಿರೋದು. ವೈ ಯು ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್? ಇಲ್ಲ ಮಮ್ಮ, ನಮ್ಗೆ ಇಲ್ಲೇ ಫ್ಯೂಚರ್ ಇರೋದು, ಅಲ್ಲಿ ಬೇಡ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅದಾರ ಗೊತ್ತೈತಿ. ಓಕೆ, ನೋ ಪ್ರಾಬ್ಲಮ್. ಯು ಆಲ್ಸೋ ಸ್ಟೇ ಹಿಯರ್ ಮಮ್ಮ. ನಾನೀಗ ಏನಾರ ಇವ್ರಿಗೆ ಸಿಟ್ಟು ಮಾಡಿ ತೋರಿಸಿ ಏನಾರ ಮಾಡಿದೆ ಅಂದ್ರೆ ನಾಳೆ ಎಲ್ಲ ಕೆಲಸ ಕೆಡ್ತೈತಿ. ಒಂದು ಕೆಲಸ ಮಾಡೋಣ, ಇದನ್ನು ಪ್ರೀತಿಯಿಂದನೇ ಬಗೆಹರಿಸೋಣ. ಸರಿ, ಅದೇ. ಆಕಾಶ್, ನಿನಗೂ ಇಲ್ಲೇ ಇರೋಕ್ಕೆ ಇಷ್ಟ? ಎಸ್ ಮಮ್ಮ. ಓಕೆ ಬೇಬಿ, ನಿನಗೆ ಅದು ಯಾಕೆ ನಿಮ್ಮ ಪಪ್ಪಾಗೆ ಇಷ್ಟ ಇಲ್ಲ ಅಂದ್ರೆ ನಾನಾರ ಅಲ್ಲಿ ಹೋಗಿ ಏನು ಮಾಡಲಿ? ಸರಿ, ನಿಮ್ಮ ಖುಷಿನ ನನ್ನ ಖುಷಿ. ಓಕೆ, ಆಲ್ ವಿಲ್ ಸ್ಟೇ ಹಿಯರ್ ಟುಗೆದರ್. ರಿಯಲಿ ಮಮ್ಮ? ಎಸ್ ಮೈ ಚೈಲ್ಡ್. ಥ್ಯಾಂಕ್ ಯು ಸೋ ಮಚ್ ಮಮ್ಮ. ಅಯ್ಯೋ, ಮಮತಾನ್ ಕಾಲ್ ಬರತೈತಿ, ತಡಿ. ಓಕೆ ಆಕಾಶ್, ಯು ಗೋ ಆ್ಯಂಡ್ ಪ್ಲೇ. ಓಕೆ ಓಕೆ ಮಮ್ಮ, ಥ್ಯಾಂಕ್ ಯು. ಓಕೆ, ಟೇಕ್ ಕೇರ್. ಹಲೋ ಮಮತಾ, ಏನು ಎಷ್ಟು ಸರಿ ಕಾಲ್ ಮಾಡ್ಬೇಕು ನಿನಗೆ? ಎಲ್ಲಿ ಹೋಗಿದ್ದಿ? ಇಲ್ಲ ಸುಮಾ, ಅದು ಬಹಳ ಅಂದ್ರೆ ಬಹಳ ಸುಸ್ತಾಗಿತ್ತ, ಮಲ್ಕೊಂಡ್ಬಿಟ್ಟಿದೆ. ಮೊಬೈಲ್ ಸೈಲೆಂಟ್ ಒಳಗಿತ್ತು. ಹೌದಾ? ಮತ್ತೆ ನಾ ಒಂದ್ಸರಿ ಕಾಲ್ ಮಾಡ್ದಾಗ ನಿಮ್ದು ವೇಟಿಂಗ್ ಬರಕತ್ತಿತ್ತು. ಏನು ವೇಟಿಂಗ್ ಬರಕತ್ತಿತ್ತ? ವೇಟಿಂಗ್ ಬರಕತ್ತಿತ್ತು. ಅದು ನನ್ನ ಫ್ರೆಂಡ್ ಒಬ್ಬಕಿ ಅಂದ್ರೆ ಆಕಿನ ಹೆಸರು ಪೂರ್ಣಿಮಾ ಅಂತ ಹೇಳಿ, ಆಕಿ ಅವ್ರ ಮಮ್ಮಿಗೆ ಫೋನ್ ಮಾಡ್ಬೇಕಂತೇಳಿ ನಾನು ಫೋನ್ ತೊಗೊಂಡು ಮಾಡಕತ್ತಾಗ ನೀ ಮಾಡಿದ್ದಿ ಇರ್ಬೇಕು ಅನಿಸ್ತೈತಿ. ಏನು ನಿನ್ನ ಫೋನ್ ಎಲ್ಲ ನೀನು ಇನ್ನೊಬ್ರ ಕೈ ಕೊಡ್ತಿದ್ದಿ? ಯಾಕೆ ಅವ್ರ ಹತ್ರ ಫೋನ್ ಇಲ್ಲ? ಅದು ಹಂಗಲ್ಲ ಸುಮಾ, ಪಾಪ ಅವರು ಸ್ವಲ್ಪ ಬಡವರು, ಆಕಿಂದು ಕರೆನ್ಸಿ ಖಾಲಿ ಆಗಿತ್ತು. ಆಮೇಲೆ ನನ್ನ ಹತ್ರನ ಇದ್ಲಕ್ಕೆ ಇಷ್ಟತನ ನಿನ್ನೆ ಎಲ್ಲ ಇಲ್ಲೇ ಸ್ಟೇ ಮಾಡಿದ್ಲು. ಪಾಪ ಏನೋ ನೆಟ್ವರ್ಕ್ ಇಶ್ಯೂನು ಆಗಿತ್ತು ಅನಿಸ್ತೈತಿ, ಅದಕ್ಕೆ ನನ್ನ ಫೋನ್ ತೊಗೊಂಡ್ಲು. ಏನೋ ನೆಟ್ವರ್ಕ್ ಇಶ್ಯೂ ಆಗಿತ್ತಾ? ನಿನಗಾಗಿರ್ಲಿಲ್ಲ. ಈಗ ನೀ ಎದಕ್ಕೆ ಫೋನ್ ಮಾಡಿದಿ? ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಕತ್ತೀಯಾ? ಎದಕ್ಕೆ ಬೇಕು? ಏನು ಹೇಳ್ಬೇಕಂತ ಫೋನ್ ಮಾಡಿದಿ ಹೇಳು. ಹಂಗೆ ನನಗೆ ಬ್ಯಾಡ್ ಇಂಟೆನ್ಷನ್ ಇದ್ದಿತ್ತಂದ್ರೆ ನಿನಗೆ ಹೊಳ್ಳಿ ಫೋನೇ ಮಾಡ್ತಿರ್ಲಿಲ್ಲ. ಓಕೆ ಓಕೆ ಮಮತಾ, ಸಾರಿ. ಯಾಕಂದ್ರೆ ನನಗೆ ಇಷ್ಟು ಖುಷಿಯಾಗಕತ್ತಿದ್ದು ಗೊತ್ತೈತಿ. ಈಗ ಏನು ಖುಷಿಯಾಗಕತ್ತಿತ್ತ? ಯಾಕ? ಅದು ನಮ್ಮ ಮನೆಯೊಳಗಾದ ಹೇಳಿದ್ನಲ್ಲ, ನಮ್ಮ ನಾದ್ನಿ ಪ್ರೆಗ್ನೆಂಟ್ ಅದಾಳ, ಈಗ ಆಲ್ಮೋಸ್ಟ್ ಡೇಟ್ ಹತ್ರ ಬಂದೈತಿ ಅಂತ ಹೇಳಿ. ಹೌದು, ಡೆಲಿವರಿ ಏನಾರ ಆತೇನ? ಯಾವ ಪಾಪು ಆತು? ಅಯ್ಯೋ, ಡೆಲಿವರಿ ಆಗಿದ್ರೆ ನನಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ. ಏನು ಮತ್ತೆ ಏನಾಯ್ತು ಸುಮಾ? ಅದು ಏನಾಯ್ತು ಗೊತ್ತೇನ, ಆಕಿ ನಾನು ಮೈಕ್ ಹತ್ರ ಫೋನ್ ಒಳಗೆ ಮಾತಾಡತ್ತಿದ್ದೆ. ಅಷ್ಟೊತ್ತಿಗೆ ಏನಾತಪ್ಪ ಅಂತ ಅಂದ್ರೆ ಆಕಿ ವೈನಿ ಅಂತ ಹೇಳಿ ಅಳ್ಕೊಂತ ಬಂದ್ಲು. ನಾನು ನೆಗ್ಲೆಕ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಮೈಕ್ ಹೇಳಿದ್ರಲ್ಲ ಅಂತೇಳಿ ಸುಮ್ಮನೆ ಫೋನ್ ಕಟ್ ಮಾಡಿ ಆ ಕಡೆ ಹೋದೆ. ನನಗೆ ಆಕಿ ನೋಡಿದ್ರೆ ಉರ್ಯಾಕತ್ತಿತ್ತು. ಯಾಕಂದ್ರೆ ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ಲಕ್ಕಿ. ಏನು ನಿನ್ನ ಬಿಸ್ನೆಸ್ ಹಾಳು ಮಾಡಿದ್ಲಾ? ಆ ಫೈಲ್ ಎಲ್ಲ ಇತ್ತು ನೋಡು, ಅದೆಲ್ಲ ಚೇಂಜ್ ಆದಾಗ ಪ್ಲಾನಿಂಗ್ ಕೊಟ್ಟಿದ್ದಲ್ಲ ನಮ್ಮ ಮಾವಗ ಅಕ್ಕಿನ. ಓ ಹೌದೇನಾ? ಅದೊಂದು ಸಿಟ್ಟಿತ್ತ ನನಗೆ. ಮನ್ಯಾಗ ಯಾರು ಇರಲಿಲ್ಲ. ಅದೇ ಟೈಮಿಗೆ ಈಕಿಗೆ ಡೆಲಿವರಿ ನೋವು ಶುರು ಆಗ್ಬಿಟ್ಟೈತಿ. ಹಾಗಾಗಿ ನಾನು ತಲೆನ ಕೆಡಿಸ್ಕೊಳ್ಳಿಲ್ಲ. ನನಗೂ ಫುಲ್ ಹೊಟ್ಟೆ ಹಸಿ ಆಗ್ತಿತ್ತು. ಪಿಜ್ಜಾ ಎಲ್ಲ ತರ್ಸ್ಕೊಂಡು ತಿಂದೆ, ಮಸ್ತ್ ಮಜಾ ಮಾಡಿದೆ. ಇನ್ನೂ ಆಕಿಗ ಪೇನ್ ಶುರು ಆಗೈತಿ. ನಿನಗೆ ಹೆಲ್ಪಿಗೆ ಕೇಳತ್ತಳ, ನೀನು ಪಿಜ್ಜಾ ತಿಂದ್ಯಾ? ಮತ್ತೆ ಆಕಿ ಮಾಡಿದ್ದು ಅಷ್ಟಿಷ್ಟ ನನಗ. ಕರೆಕ್ಟ್ ಮಾಡಿ ತಗೋ ಸುಮಾ. ವೆರಿ ಗುಡ್, ವಾವ್, ಸೂಪರ್. ನಿನಗೆ ಕರೆಕ್ಟ್ ಅನಿಸ್ತಿಲ್ಲ ನಾ ಮಾಡಿದ್ದು? ನೀ ಮಾಡಿದ್ದು ಕರೆಕ್ಟ್ ಐತೆ ತಗೋ. ಯಾಕಂದ್ರೆ ಆಕಿ ನಿನಗೆ ಮೋಸ ಮಾಡ್ಬಿಟ್ಲಲ್ಲ. ನಿಮ್ಮ ಮಾವು ಹೆಲ್ಪ್ ಮಾಡಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಷ್ಟು ಪ್ರಾಪರ್ಟಿ ನಿನ್ ಕೈಯಾಗಿರ್ತಿತ್ತ? ನೋಡು ಮಮತಾ, ನಿನಗೆ ಅರ್ಥ ಆಗಕತ್ತೈತಿ, ನನ್ನ ಗಂಡಗೆ ಅರ್ಥ ಆಗಕತ್ತಿಲ್ಲ. ಇಲ್ಲಪ್ಪ, ನಾನು ಯಾವತ್ತಿದ್ರು ನಿನಗೆ ಸಪೋರ್ಟ್ ಮಾಡೋದು. ಮೈಕಿಗೆ ಹೇಳ್ದೇನೆ ಈ ಮ್ಯಾಟರ್? ಇಲ್ಲ, ಅವನು ಒಂಥರ ಹೆಂಗೆ ನಿನಗೆ ಗೊತ್ತೈತಲ್ಲ, ಸ್ವಲ್ಪ ಸೆಂಟಿ. ಹಾಗಾಗಿ ನಾನು ಹೆಲ್ಪಿಗೆ ಹೊಂಟೇನೆ ಅನ್ನೋ ಥರ ಮಾಡಿ ಹೇಳಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ನಾ ಇದ್ದಿದ್ದಕ್ಕೆ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂಗೆ ಆಯ್ತಂತ ಅಂದೆ. ಪಾಪ ಆಕಿ ಇಷ್ಟೆಲ್ಲ ನೋವನ್ನು ಬಸಕತ್ರಿಗೆ ಪಿಜ್ಜಾ ತರ್ಸ್ಕೊಂಡು ತಿಂದು ಈಕಿ ಇದ್ದಿದ್ದಕ್ಕೆ ಜಲ್ದಿ ಕರ್ಕೊಂಡು ಹೋದ್ಲು. ಸುಳ್ಳು ಹೇಳ್ತಾನಂತ. ಎಷ್ಟರ ಕೆಟ್ಟ ಬುದ್ಧಿ. ಇರ್ಲಿ. ಓ ಹೌದಾ? ಮತ್ತೆ ಈಗ ಏನಾತೀಗ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿಲ್ಲ? ಇಲ್ಲ, ಲಕ್ಕಿಲಿ ನಾನು ಪಿಜ್ಜಾ ಬಾಕ್ಸ್ ಹೊರಗೆ ಚೆಲ್ಲಕ್ಕೆ ಹೋಗಿದ್ನಲ್ಲ, ನಮ್ಮ ಅತ್ತಿನ ನೋಡ್ದಕ್ಕಿನ್ನ ಪಟ ಒಳಗಡೆ ಬಂದು ಆಕಿ ಪ್ರೀತಿನ ಕೇರ್ ಮಾಡೋ ಥರ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಅತ್ತಿನೂ ಬಂದ್ಲು, ಆಕಿ ಗಂಡನೂ ಬಂದ್ರು. ಏನು ಇಬ್ರು ಬಂದ್ಬಿಟ್ರ ಒಟ್ಟಿಗೆ? ಅವರು ಏನೋ ಈಕಿ ಪ್ರೀತಿ ಮೆಸೇಜ್ ಹಾಕಿದ್ಲಂತಪ್ಪ ಆಕಿ ಗಂಡಗ, ನನಗೆ ಹಿಂಗೆ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿ ಬಂದಾನು. ಅವ ಬಂದಿದ್ದಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತಾಕಿತ್ತು ನೋಡು. ಹೌದೇನಾ? ಆಕಿ ಗಂಡ ಬಂದಂತ ಅಂತ ಹೇಳಿ ಜಲ್ದಿ ಅವ್ನ ಗಾಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟ. ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗ್ತಿತ್ತು ಆಕಿನ ಅಡ್ಮಿಟ್ ಮಾಡಕ್ಕೆ. ಹೌದಾ? ಈಗ ಏನಾಯ್ತು? ಏನಿಲ್ಲ, ಈಗ ನನ್ನ ಗಂಡ ಅನ್ನೋ ಪ್ರಾಣಿ ಫೋನ್ ಮಾಡಿತ್ತು. ಆಕಿಗೇನೋ ಸ್ವಲ್ಪ ಇಬ್ರಿಗೂ ಅಪಾಯ ಆಯ್ತಂತೆ. ಡಾಕ್ಟರ್ ಹೇಳಾರಂತ ಇಬ್ರೊಳಗೆ ಒಬ್ರನ್ನ ಮಾತ್ರ ಉಳಿಸ್ಕೋಬೋದಂತ. ಏನು ಇಬ್ರೊಳಗೆ ಒಬ್ರನ್ನಂತ? ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತ? ಅಯ್ಯೋ, ಇನ್ಯಾರನ್ನ? ಆಕಿ ಪ್ರೀತಿನ ಬೇಕು ಅಂದಂತ ಆಕಿ ಗಂಡ. ಓ ಹೌದೇನಾ? ಹೆಂಡತಿ ಮೇಲೆ ಭಾಳ ಪ್ರೀತಿ ಇರ್ಬೇಕಲ್ಲ. ಏನು ಪ್ರೀತಿನೋ ಏನೋ, ಬಿಡು ಹೋಗ್ಲಿ. ಆಕಿ ಗಂಡ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಂದಿದ್ದಿಲ್ಲ ಅಂದಿದ್ರೆ ಇಬ್ರು ಬದುಕುಳಿತಿದ್ದಿಲ್ಲ, ಗೊತ್ತೇನಾ? ಹೌದು, ನಿನಗೆ ಆಕಿ ಮೇಲೆ ಅಷ್ಟು ದ್ವೇಷ? ಒಪ್ಕೊಂತೀನಿ, ಆಕಿ ಅಷ್ಟೆಲ್ಲ ಮಾಡಾಳ. ಆದ್ರೂ ಇಂಥ ಟೈಮ್ನಾಗ ಹಿಂಗೆ ಮಾಡ್ಬೋದಿತ್ತಾ? ಏನ್ ಮಮತಾ, ನೀನೇನು ಹಿಂಗೆ ಅನ್ನಕತ್ತೀಯಲ್ಲ? ಇಲ್ಲ ಹಂಗಲ್ಲ, ಬೇರೆ ಏನೋ ಇನ್ನೊಂದು ರೀಸನ್ ಇರಬೇಕು ಅಂತ ನನಗೆ ಅನ್ಸಕತ್ತೈತಿ. ಅದು ಐತಿ. ಈಗ ಆಕಿ ಏನಾರ ಬದುಕಿದ್ಲು ಅಂದ್ರೆ ಈ ಪ್ರಾಪರ್ಟಿ ಐತಲ್ಲ 2 ಭಾಗ ಆಗ್ತೈತಿ. ಒಂದು ಆಕಿಗ, ಒಂದು ನನ್ನ ಗಂಡಗೆ ಹೋಗ್ತೈತಿ. ಅದ ಆಕಿನ ಬದುಕಿಲ್ಲ ಅಂತ ಅಂದ್ರೆ ಅಷ್ಟು ಸರಳ ಅಲ್ಲ ತಗೋ. ಈಗ ಆಕಿ ಮಗು ಉಳಿತೈತಲ್ಲ, ಅವಾಗ ಆಕಿ ಮಗುಗರ ಕೇಳ್ತಿದ್ರು. ಆ ಮಗು ಇನ್ನೂ ಸಣ್ಣದೈತಿ, ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಾಗಿದ್ರೆ ಇಬ್ಬರು ಉಳಿತಿದ್ದಿಲ್ಲ. ಅವಾಗ ಏನು ಮಧ್ಯ ನನಗೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈಗ ಮುಂದೇನು? ಏನಿಲ್ಲ, ಆಪ್ರೇಷನ್ ಅದು ಮಾಡಕತ್ತಾರ ಅನಿಸ್ತೈತಿ. ಏನೂ ಗೊತ್ತಿಲ್ಲಪ್ಪ. ನಾನು ಸುಮ್ಮನೆ ನಮ್ಮ ಮನ್ಯಾಗ ಭಾಳ ನೋವಾಗೈತೆ ಅನ್ನೋರ್ ಗತೆ ಅಳ್ಕೊಂತ ಕುಂತಿದ್ದೆ. ಹೌದಾ?
ವಾಟ್ ಯು ನೋ, ಒಂದ್ ವೇಳೆ ಇಂಥ ಆಕ್ಟಿಂಗ್ ಈಗ ಆಸ್ಕಾರ ಅವಾರ್ಡ್ ಏನಾರ ಸಿಗೋ ಹಂಗಿದ್ರ ನನಗ ಸಿಗ್ಬೇಕಿತ್ತು ನೋಡು. ಹೌದು ಹೌದು ಸುಮಾ, ನೀ ಹೇಳತ್ತಿದ್ ಕರೆಕ್ಟ್. ಆಸ್ಕಾರ ಅವಾರ್ಡ್ ಏನಾರ ಇದ್ದಿದ್ರ ಫಸ್ಟ್ ಪ್ರೈಸ್ ನಿನಗ ಸಿಕ್ತಿತ್ತು. ಏನ್ ಮಾಡೋದು, ಅದರಿಂದ ವಂಚಿತ ಆದೆ ನೋಡು ನಾನು. ಮಮತಾ, ಮತ್ತ ಅಂದಂಗ ನಾನು ಅದೇನಲ್ಲ, ಏನ್ ಸುಮಾ ಮೈಕ್ ನಾನು ಇಲ್ಲಿಂದ ಹೋಗ್ತೇವಲ್ಲ, ಹೋದ ಕೂಡಲೇ ಅಲ್ಲೇ ಮದ್ವೆ ಮಾಡ್ಕೊಳಕ್ಕೆ ನೀ ಹೆಲ್ಪ್ ಮಾಡ್ತಿ? ಹಾ ಸುಮಾ, ಮಾಡ್ತೇನೆ ತಗೋ, ನೀ ಏನು ತಲೆ ಕೆಡಿಸ್ಕೊಬೇಡ. ಮೈಕ್ ಅಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತೈತಿ. ನನ್ ಗೊತ್ತು. ಅಂತ ಹುಡುಗ ಸಿಗ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ನನಗೊಂದೊಂದ್ಸರಿ ಅನಿಸಿರ್ತೈತಿ, ಮೈಕ ನನಗೆ ಮೊದಲು ಸಿಕ್ಕಿಲ್ಲ ಅಂದಿದ್ರ ಮೊದಲು ಸಿಕ್ಕಿದ್ರೆ ಎಷ್ಟು ಖುಷಿ ಆಕಿತ್ತು. ಅದೇಂಗ್ ಸಾಧ್ಯ, ನೀನು ಇಲ್ಲಿಂದ ಅಲ್ಲಿ ಹೋಗಿದ್ದಕ್ಕಲ್ಲ ಅವ್ನು ನಿನಗೆ ಸಿಕ್ಕಿದ್ದು. ಏನು ಮಾಡೋದು, ಒಂದೊಂದ್ಸರಿ ಹೆಂಗೆ ಅನಿಸಿದ್ ಗೊತ್ತೇನ, ಆ ಮೈಕ ಇಲ್ಲಿ ಇಂಡಿಯಾ ಒಳಗೆ ಇರ್ಬೇಕಿತ್ತು. ಇಲ್ಲೇ ಅವ್ನ ಮದುವೆ ಆಗಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಡ್ಬೇಕಿತ್ತು ನಾವು. ಅವಾಗ ಅಲ್ಲೇ ಲೈಫ್ ಎಷ್ಟು ಮಜ್ವಾಗಿರ್ತಿತ್ತು ಗೊತ್ತಿತ್ತಾ? ಹೌದು, ನಿನಗೆ ಮೈಕ್ ಒಳಗಡೆ ಅಂಥದ್ದು ಏನು ಇಷ್ಟ ಆಗೈತಿ? ಏನು ಗೊತ್ತಾ, ಅವ್ನ ಥಿಂಕಿಂಗ್ಸ್ ನನ್ನ ಥಿಂಕಿಂಗ್ಸ್ ಸೇಮ್. ನನ್ನ ಗಂಡ ಅದನಲ್ಲ, ಅವ್ನು ಒಂಥರ ವಿಚಿತ್ರವಾಗದಾನ. ಒಮ್ಮೆ ಮನೆಯವ್ರ ಬಗ್ಗೆ ವಿಚಾರ ಮಾಡ್ತಾನ, ಒಮ್ಮೆ ನನ್ನ ಬಗ್ಗೆ ವಿಚಾರ ಮಾಡ್ತಾನ. ಆ ಕಡೆ ಈ ಕಡೆ ಒಂಥರ ಅಲ್ಲೊಮ್ಮೆ ಇಲ್ಲೊಮ್ಮೆ ಎರಡು ದೋಣಿ ಒಳಗೆ ಕಾಲಿಟ್ಟಂಗ. ಆದ್ರೆ ಮೈಕ್ ನೋಡು, ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿನೇ ಇರ್ತಾನ. ನಾನಂದ್ರೆ ಎಷ್ಟು ಇಷ್ಟ ಗೊತ್ತೈತ ಅವನಿಗ. ನಂಗೆ ಗೊತ್ತು. ನೀನು ನೋಡಿಯಲ್ಲ ಎಷ್ಟು ಕೇರ್ ಮಾಡ್ತಾನ. ಅಯ್ಯೋ, ಅವನು ನಾನು ಎಷ್ಟು ಇದು ಮಾಡ್ತಿದ್ವಿ ಅಂತ ಅಂದ್ರೆ, ಅಯ್ಯೋ ನಿನಗೆ ಹೇಳಕ ಆಗಂಗಿಲ್ಲ ನೋಡು. ಅಷ್ಟು ಖುಷಿಯಿಂದ ಇರ್ತಿದ್ವಿ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋ ಗೊತ್ತಾ. ಮತ್ತ ಏನ್ ಗೊತ್ತಾ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಏನ್ ಪಾಪು? ಅಮ್ಮ ನೀನು ಯಾಕೆ ಅಳಕತ್ತಿ? ಇಲ್ಲ ಪಾಪು, ನಾನು ಅಳಕತ್ತಿಲ್ಲ. ಇಲ್ಲ ನೀ ಅಳಕತ್ತಿ. ಯಾರು ಇಲ್ಲ ಮನ್ಯಾಗ. ಅಜ್ಜಿ ಎಲ್ಲಿ ಹೋತು? ಇದು ಪಾಪು, ಅಜ್ಜಿ ಅಜ್ಜ ಎಲ್ಲರೂ ದೊಡ್ಡ ಮಗ ಆರಾಮಿಲ್ಲ, ಅದಕ್ಕೆ ಅಲ್ಲಿ ಹೋಗ್ಯಾರ. ಪಾಪು ಇಲ್ಲಪ್ಪಿ, ದೊಡ್ಡಮ್ಮ ಈಗ ಹಾಸ್ಪಿಟಲ್ ಒಳಗೈತಿ. ಆಮೇಲೆ ಎಲ್ಲ ಆರಾಮಾಗಿ ಮನೆಗೆ ಬರ್ತೈತಲ್ಲ, ಅವಾಗ ಹೋಗೋಣ. ಅಪ್ಪಿ ಆಟಾಡಂತೆ ಏನ ರಾಯ್ರಿ. ನೋಡಿ ಈ ಮಗು ಸಹಿತ ಪಾಪು ಪಾಪು ಅಂತ ಬಡ್ಬಡ್ಸಕತ್ತಾನ. ದಯವಿಟ್ಟು ಇಬ್ರು ಆರಾಮಾಗಿರೋ ಹಂಗೆ ಮಾಡ್ರಿ. ಏನಿಲ್ಲಪ್ಪಿ, ಅದು ನಿಮ್ಮ ದೊಡ್ಡ ಮಗ ಪಾಪುಗ ಏನು ತ್ರಾಸ ಆಗ್ಬಾರ್ದಂತ ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕೊಳಕತ್ತಿದ್ದೆ. ಹೌದಮ್ಮ, ನಾವು ಸ್ವಾಮಿ ಹತ್ರ ಕೇಳಿದ್ರೆ ಎಲ್ಲ ಕೊಡ್ತಾನ? ಪಾಪು, ನಾವೇನ್ ಕೇಳ್ತೇವೆ ಎಲ್ಲ ಕೊಡ್ತಾನೆ ಸ್ವಾಮಿ. ಹಂಗಂದ ನಾನು ಹೋಗಿ ಕೇಳ್ತೇನೆ. ಏನಂತಪ್ಪ? ನಮ್ಮ ದೊಡ್ಡ ಮಗ ಪಾಪುಗ ಏನು ಮಾಡಬೇಡ, ಅವರು ಆರಾಮಾಗಿ ಮನೆಗೆ ಬರ್ಬೇಕಂತ ಕೇಳ್ಕೊತೇನೆ. ಅಯ್ಯೋ ನನ್ ಕಂದ. ಅಮ್ಮ, ನಾ ಸ್ವಾಮಿ ಹತ್ರ ಹೋಗಿ ಕೇಳ್ಕೊತೇನೆ. ಹೋಗಪ್ಪ ಹೋಗು. ಸೀತಾ, ಯಾಕಳಕತ್ತಿ? ಏನಾತ? ಏನಿಲ್ರಿ ಗಿರ್ಜಕರ, ನಮ್ಮ ಹಾದಿ ಕೇಳಾಕತ್ತಿದ್ ನೋಡಿ ಕಣ್ಣಾಗ ನೀರು ಬಂದೂರಿ. ಏನಂದ? ಏನಿಲ್ಲ, ಅವ್ರ ದೊಡ್ಡ ಮಗ ಆರಾಮಿಲ್ಲ, ಎಲ್ಲರೂ ಊರಿಗೆ ಹೋಗ್ಯಾರ ಅಂದಲ್ರಿ, ಅದಕ್ಕೆ ಪಾಪು ಜೊತೆ ಆಟ ಆಡ್ತೇನೆ ಅಂದ. ಏನಾರ ಸ್ವಾಮಿ ಹತ್ರ ಕೇಳಿದ್ರ ನೆರವೇರಿಸ್ತಾನೇನಂತ ಕೇಳ್ದ. ನಾನು ಹ್ಞೂ ಅಂದೆ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊಂಬರಕ್ಕೆ ಹೋಗ್ಯಾನ ನೋಡ್ರಿ. ಒಂದೊಂದ್ಸಲಿ ಸಣ್ಣ ಮಕ್ಕಳು ಕೇಳಿದ್ರೆ ದೇವ್ರು ಏನೂ ಇಲ್ಲ ಅನ್ನಂಗಿಲ್ಲವ, ಎಲ್ಲ ಕೊಡ್ತಾನ. ನಾನು ಇಷ್ಟೊತ್ತನ ಅಲ್ಲೇ ಇದ್ದೆ ರೀ ದೇವ್ರ ಮನೆಯಾಗ. ಆ ಹುಡುಗ ಕರಿತಂತ ಹೊರಗೆ ಬಂದೆ ನೋಡ್ರಿ. ದೇವ್ರೆ, ನಮ್ಮ ಪಾಪು ನಮ್ಮ ದೊಡ್ಡ ಮಗ ಆರಾಮಿಲ್ಲ, ನೀನು ಅವ್ಗ ಆರಾಮಾದಿ ಜಲ್ದಿ ಮನೆಗೆ ಬರುವಂಗ ಮಾಡು. ಯವ್ವ, ಹುಡುಗ ಕೇಳ್ಕೊಳ್ಳೋದು ನೋಡಿದ್ರೆ ಕರಳು ಕಿತ್ತು ಬರಾಕತ್ತಂಗ ಅನಿಸತ್ ನೋಡು. ನೀ ಚಿಂತೆ ಮಾಡ್ಬೇಡ ಸೀತಾ, ಆ ದೇವ್ರು ಕೊಡ್ತಾನ, ಅವ್ರಿಗೆ ಏನೂ ತ್ರಾಸಾಗಂಗಿಲ್ಲ. ನಾನು ಅದ ಧೈರ್ಯದ ಮೇಲೆ ಅದೇನ್ರಿ. ನಮ್ಮ ರಾಯರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅವರ ಒಂದು ದಾರಿಗೆ ನನಗೆ ಹೆಂಗಿತ್ತು ನಮ್ಮ ಜೀವನ, ಹೆಂಗೆಲ್ಲ ಆಗ್ಬಿಡ್ತು. ಈಗೆಲ್ಲ ಅನಿಸುತ್ತೆ ನಂಗೆ. ಮೊದ್ಲಿಗೆ ನನಗೆಲ್ಲ ಎಷ್ಟು ಕಾಡಿಸ್ಕೊಂತ ಕಾಟ ಕೊಡ್ಕೊಂತ ಉರಿಸ್ಕೊಂತ ಅತ್ತಿ ಪ್ರೀತಿಯ ಕಾಯಿದ್ರು, ಅದೇ ಒಂದು ರೀತಿಯಿಂದ ಚಲೋ ಇತ್ತು. ಯಾವಾಗ ಅಕ್ಕಿ ಬದಲಾದ್ಲು, ಕಷ್ಟದ ಮೇಲೆ ಕಷ್ಟ ಬಂತ್ರಿ. ಇಲ್ಲ ಹಂಗವ ಜೀವನದ ಹಾದಿ ಅಂದ್ರೆ ಹಂಗ, ಕೆಲವು ತಿರುವುಗಳು ಬರ್ತಾವ. ಸರಿಯಾದ ದಾರಿಗೆ ಹೋದ್ರೆ ನಾವು ಮಾಡಿದ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಬಹುದು. ಅದೇ ನಾವು ತಪ್ಪು ದಾರಿನ ಹಿಡ್ಕೊಂಡು ನಡ್ಕೊಂತ ಹೊಂಟಿವಿ ಅಂತ ಇಟ್ಕೋ, ಬರೋ ಅವಕಾಶಗಳನ್ನ ತಪ್ಪಿಸ್ಕೋಬೇಕಾಗ್ತೈತಿ. ಆದ್ರೂ ರೀ ಗಿರಿಜಕರ, ನಮ್ಮ ಪ್ರೀತಿಯಕ್ಕ ಪಾಪ ಭಾಳ ಒಳ್ಳೆಕಾಗಿದ್ಲು ರೀ. ಅವ್ರ ಮನ್ಯಾಗಿನವರು ಅಷ್ಟೇ ಒಳ್ಳೆಯವರಾಗಿದ್ರು ರೀ. ನೋಡ್ರಿ ಹಿಂಗಿಂತದೊಂದು ಬಂದ್ಬಿಡ್ತು. ಚಿಂತೆ ಮಾಡ್ಬೇಡ, ರಾಯರ ಮೇಲೆ ಭಾರ ಹಾಕು, ಅವರ ಎಲ್ಲ ನೋಡ್ಕೊಂತಾರ. ಇಷ್ಟೆಲ್ಲ ದುಃಖಕ್ಕೆ ಆಸ್ಪದ ಕೊಡಕ್ ಹೋಗ್ಬಾರ್ದು. ಯಾವಾಗ್ಲೂ ನೋಡು, ರಾಯರ ಹತ್ರ ಹೋಗಿ ನಿನ್ ದುಃಖನ ಹೇಳ್ಕೋಬೇಡ. ಆದ್ರ ಆ ದುಃಖಕ್ಕೆ ಹೇಳು, ನನ್ನ ಹತ್ರ ರಾಘವೇಂದ್ರ ಸ್ವಾಮಿ ಅದಾರ ಅಂತ ಹೇಳಿ. ಅದ ಧೈರ್ಯ ರೀ. ಏನಿಲ್ಲ, ನಾನು ಧೈರ್ಯದಿಂದನೇ ಇದ್ದೆ. ಆ ಹುಡುಗ ಹಂಗೆ ಕೇಳ್ತಲ್ಲ, ಆ ಹುಡುಗ ಸಹಿತ ಅರ್ಥ ಆತಲ್ಲ, ಹಾಗಾಗಿ ನನಗೆ ಒಂಥರ ಮನ್ಸಿಗೆ ಹಳ ಅನ್ಸಿ ಕರಳ ಕಿವುಚ್ದಂಗ ಆತು. ಇಲ್ಲ, ಈಗ ಅಳಕದು ಹೋಗ್ಬೇಡವ, ಮನೆ ಹೆಣ್ಮಗಳು ಅಳಬಾರ್ದು. ಕಣ್ಣೀರು ಒರೆಸ್ಕೊ, ಬ್ಯಾಸರ ಮಾಡ್ಕೋಬೇಡ. ಏನಾರ ತಿಂದೇನ? ಇಲ್ರಿ, ಆ ಹುಡುಗ ಒಂದಿಟ್ಟು ಅನ್ನ ಉಣ್ಸಿದೆ, ನನಗೇನು ಹೋಗ್ವಲ್ದು. ಏ ಹುಡುಗಿ, ಹಂಗೆಲ್ಲ ಮಾಡಬಾರ್ದು. ನಡಿ ಒಂದಿಟ್ಟು ಅನ್ನ ಊಟ ಮಾಡು, ಏನಿದ್ದಿದ್ದ ಅದನ್ನ ತಿನ್ನು. ಇಲ್ರಿ ಬೇಡ, ಅಲ್ಲಿ ದವಾಖಾನೆಗೆ ಎಲ್ಲಾರು ಅಷ್ಟು ಸಂಕಟ ಆಗದಾರ, ನಾನಿಲ್ಲ ತಿಂದ್ರೆ ಸರಿ ಅನಿಸುತ್ತೇನ್ರಿ. ಅದ್ರಾಗ ಬರೀ ತಿನ್ನಾಕರ ಮನಸ್ಸು ಹೆಂಗ್ ಬರ್ತದೆ ಹೇಳ್ರಿ ಗಿರ್ಜಕರ? ಹಂಗಲ್ವಾ, ಈ ನೀನು ಮನೆಯಾಗಿನ ಕೆಲಸ ಮಾಡ್ಕೋಬೇಕು, ಹುಡುಗನ್ ನೋಡ್ಕೋಬೇಕು, ನೀನು ತಿಂದ್ರೆ ಒಂದಿಟ್ಟು ಶಕ್ತಿ ಬರ್ತತಿ, ಎಲ್ಲ ಮಾಡ್ಕೋಬೇಕಲ್ಲ. ಆಗದಾಕೆ ತಗೋ, ರಾಯರ ಮೇಲೆ ಭಾರ ಹಾಕಿ ಮುಂದಿನ ನೋಡ್ಕೋ ಕೆಲಸ. ಆಮೇಲೆ ನೀನ್ ಜೋಡಿ ಇವತ್ತು ರಾತ್ರಿ ನಾನು ಬರ್ತೇನೆ ತಗೋ ಮಕ್ಕಳಕ್ಕ. ನಮ್ಮ ಮನ್ಯಾಗ ಅವ್ರಿಗೆ ಹೇಳೇನಿ, ಹೆಂಗಿದ್ರು ನಮ್ಮ ಮನೆಯವ್ರ ಅಕ್ಕಾರ ಬಂದಾರ, ಅವ್ರು ಇರ್ತಾರಲ್ಲ ನಮ್ಮ ಮನ್ಯಾಗ. ಅಂದ್ರೆ ಹಂಗಾರೆ ಇವ್ರಿಗೆ ಬರೋದು ಬೇಡ ಅಂತ ಹೇಳಿರಿ? ಬೇಡ, ಅಷ್ಟು ಅಲ್ಲೇ ಇರ್ಲಿ, ಮತ್ತೇನ್ ಮಾಡೋದೈತಿ, ಅವ್ರು ಬೇಕಾಕೈತಿ, ಅಲ್ಲೇ ಇರ್ಲಿ. ನಿನ್ ಜೋಡಿ ನಾನೇ ಇರ್ತೇನೆ ತಗೋ.
ಆತ್ರಿ ಗಿರ್ಜಕರ ನಾನು ನಮ್ಮ ಅತ್ತಿಗೆ ಫೋನ್ ಮಾಡ್ತೇನೆ ರೀ ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ ಹಂಗೆ ಮಾಡ್ತೇನೆ. ತಗೋ ನೀವು ಊಟ ಮಾಡ. ಹಾಂ ನಾ ಬರ್ತೇನೆ ಇನ್ನೊಂದು ಅರ್ಧ ತಾಸ್ನಾಗ. ಅಷ್ಟು ಕೆಲಸ ಮುಗಿಸ್ಕೊಂಡು ಭಾಂಡೆ ಗಿಂಡಿ ತಿಕ್ಕಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಬರ್ತೇನೆ ತಗೋ. ಹಾಂ ಆತ್ರಿ ಗಿರ್ಜಕರ. ಹುಷಾರಿ ಬಾಗ್ಲ ಹಾಕೊಂಡಿರು ಒಳಗೆ. ಆತ್ರಿ ಅಮ್ಮಾರ, ನಾ ಮಾಡಿದ ತಪ್ಪಿಂದ ನನ್ನ ಮಗಳಿಗೆ ಇಂಥ ಕತ್ತಿ ಬಂದ್ಬಿಡ್ತಲ್ರಿ. ಏನು ಮಾಡೋಕ್ಕಾಕೈತವ, ಹಣೆ ಬರಕ್ ಹೊಣೆ ಯಾರು? ಗೌಡ್ರ ನಾನು ಕ್ಷಮಿಸ್ಬಿಡ್ರಿ. ನಿಮ್ಮ ಕರುಳಿನ ಕುಡಿನ ಉಣಿಸ್ಕೊಳ್ಳೋದ್ರಾಗ ನಾನು ತಪ್ಪು ಬಿಟ್ಟೆ. ಯಾಕೆ ಬೇಸರ ಮಾಡ್ಕೊಂತಿರ್ಬಿಡ್ರಿ. ಹೋಗ್ಲಿ, ನಮ್ಮ ಹಣೆ ಬರ್ದಾಗ ಹಿಂಗೆ ಬರ್ದಿತ್ತು ಅಂದ್ರೆ ಅದನ್ನು ತಪ್ಸಕ್ಕೆ ಯಾರಿಂದ ಸಾಧ್ಯ? ಅಲ್ರಿ, ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಿ ಅಂತ ಹೇಳಿ ನನಗೆ ಅರ್ಥನ ಆಗತ್ತಿಲ್ಲ ನೋಡ್ರಿ. ಯಾಕ್ರಿ ಡಾಕ್ಟರ್ ಏನಾತ್ರಿ? ಅಲ್ರಿ ಮತ್ತೆ ನಾ ಕೇಳಿದ್ದೇನು ನಿಮ್ಗೆ ಪೇಷಂಟಿಂದು ಹೆಲ್ತ್ ಡೀಟೇಲ್ಸ್ ಬೇಕು ಅಂತ ಹೇಳಿ. ಅಂದ್ರೆ ಡೇ 1 ಇಂದ ಇಲ್ಲಿವರೆಗೂ ಸ್ಕ್ಯಾನಿಂಗ್ ರಿಪೋರ್ಟ್ ಅವು ಇವು ಇರ್ತಾವಲ್ರಿ, ಟೆಸ್ಟ್ ಮಾಡಿಸಿದೆಲ್ಲ ಅದನ್ನ ಕೇಳೇನಿ. ಡಾಕ್ಟರ್ ನಾ ಅದನ್ನ ತಂದ್ಕೊಟ್ಟೇನಲ್ರಿ. ಇದು ನಿಮ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಫೈಲ್ ಅಲ್ರಿ, ಇದು ಯಾವುದೋ ಬೇರೆ ಆಫೀಸ್ ಬಿಸ್ನೆಸ್ ಇನ್ ಕೋಟಿಂಗ್ ಇದ್ದಂಗೆ ಐತ್ರಿ. ಇದು ನಮ್ದು ಆಫೀಸಿಂದ, ಇದು ನಮ್ಮ ಆಫೀಸ್ ಫೈಲ್ ರೀ. ನೋಡ್ರಿ ಈಗ ನಾ ಪೇಷಂಟ್ ಹೆಂಗೆ ಟ್ರೀಟ್ ಮಾಡ್ಲಿ ಹೇಳ್ರಿ. ನೋಡ್ರಿ ನೀವು ಈಗ ಮೇನ್ ಏನು ಟ್ರೀಟ್ಮೆಂಟ್ ಮಾಡಬೇಕಿತ್ತು ಮಾಡೇವಿ. ಈಗ ಮುಂದೆ ಆಪರೇಷನ್ ಎಲ್ಲ ಮಾಡಬೇಕು ಅಂತ ಅಂದ್ರೆ ನಾನು ಸ್ವಲ್ಪ ಫೈಲ್ನೆಲ್ಲ ರೆಫರ್ ಮಾಡ್ಬೇಕಾಗ್ತೈತಿ. ಡಾಕ್ಟರ್ ನಾನು ಆ ಫೈಲ್ ತರದ್ ಬಿಟ್ಟು ಇದನ್ನು ತಂದ್ಬಿಟ್ಟೇನ್ರಿ. ಅದೆಲ್ಲ ಐತಂತ ಗೊತ್ತಿಲ್ಲ, ಯಾವ್ದೋ ಟೆನ್ಷನ್ ಒಳಗೆ ಇದನ್ನು ತಂದ್ಬಿಟ್ಟೇನಿ. ಅಲ್ರಿ ನೀವು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗ್ರಿ? ಮೊದಲೇ ಈಗ ಬರ್ತಾ ಕ್ರಿಟಿಕಲ್ ಆಗತ್ತೈತಿ. ಡಾಕ್ಟರ್ ನಿಮ್ಗೆ ಪ್ರೀತಿದೆಲ್ಲ ಇನ್ಫಾರ್ಮೇಷನ್ ಇರೋ ಫೈಲ್ ಬೇಕೋದಲ್ರಿ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಷ್ಟು ಬೇಕೋದಲ್ರಿ? ಹ್ಞೂ ರೀ, ನನಗೆ ಅದ ಬೇಕಾಗೈತಿ. ಸ್ವಲ್ಪ ಜಲ್ದಿ ತಂದ್ಕೊಟ್ರೆ ನಾನು ಆಪರೇಷನ್ ಶುರು ಮಾಡ್ಬಿಡ್ತೇನೆ. ಅಂದ್ರೆ ಪೇಷಂಟ್ ಸ್ವಲ್ಪ ಡೀಟೇಲ್ಸ್ ಬೇಕು. ನೀವೇ ಹೇಳ್ದಂಗೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಂದ್ರಲ್ಲ ಅದ್ರ ಸಲುವಾಗಿ. ಹಂಗೆ ಏನು ಗೊತ್ತಿಲ್ದಂಗೆ ಮಾಡಕ್ ಬರೋದಿಲ್ಲ. ನಾಳೆ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ನೀವೇ ಬರ್ತೀರಿ ನಮ್ಮ ಜೊತೆಗೆ ಜಗಳ ಮಾಡಕ? ಇಲ್ರಿ ಡಾಕ್ಟರ್, ಆಕಿಂದ ಹೆಲ್ತ್ ಇಶ್ಯೂಸ್ ಬಗ್ಗೆ ನಾನು ಹೇಳ್ತೇನೆ ರೀ. ಆಮೇಲೆ ಆ ಫೈಲ್ ನನ್ನ ಹತ್ರ ಐತ್ರಿ, ನಾ ತೊಗೊಂಬರ್ತೇನೆ ರೀ, ಗಾಡಿ ಒಳಗೆ ಐತಿ. ಡಾಕ್ಟರ್ ಆಕೀಗ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಇತ್ರಿ. ಅದ್ರ ಇಷ್ಟೆಲ್ಲ ಇಟ್ಕೊಂಡು ನೀವು ಹೆಂಗ್ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ನನಗೆ ಅರ್ಥ ಆಗತ್ತಿಲ್ಲ. ಇಲ್ರಿ ಡಾಕ್ಟರ್, ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗ್ಬಿಟ್ಟೈತ್ರಿ. ಡಾಕ್ಟರ್ ನಮ್ಮ ಪ್ರೀತಿ ಫೈಲ್ ಇದೆ ರೀ, ಇದ್ರಾಗ ಇಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಆಕಿಂದ ಹೆಲ್ತ್ ರಿಪೋರ್ಟ್ ಎಲ್ಲ ಇದ್ರಾಗ ಐತ್ರಿ. ಆಯ್ತು ರೀ, ಥ್ಯಾಂಕ್ಸ್ ರೀ, ಕೊಡ್ರಿ. ಡಾಕ್ಟರ್ ನಮ್ಮ ಪ್ರೀತಿ ಹೆಂಗದಾಳ್ರಿ? ನೋ ವರೀಸ್, ಇನ್ನೂ ಅನ್ಕಾನ್ಷಿಯಸ್ ಆಗ್ಯಾಳ, ಟೆನ್ಷನ್ ತೊಗೋಬೇಡ್ರಿ, ನಾನು ನೋಡ್ಕೋತೇನೆ. ಭಾವಾರ ನನಗೆ ಏನಂತ ಗೊತ್ತಾಗ್ಲಿಲ್ಲ ರೀ. ನಾನು ಆ ಟೆನ್ಷನ್ ಒಳಗೆ ಈ ಆಫೀಸ್ ಫೈಲ್ ತಂದುಬಿಟ್ಟೆ. ಇರ್ಲಿ ಬಿಡ್ರಿ, ನಿಮ್ಗಾರ ಏನು ಗೊತ್ತಿತ್ತು? ಅಲ್ಲಿ ಮನ್ಯಾಗ ಇದ್ದಿದ್ರು ನಿಮ್ಗೆ ಸಿಗ್ತಿದ್ದಿಲ್ಲ, ಯಾಕಂದ್ರೆ ಅದು ನನ್ನ ಕಡೆನೇ ಇತ್ತಲ್ಲ. ನಾನು ಇದು ನಂದು ತಪ್ಪ್ರಿ. ಯಾಕಂದ್ರೆ ಡಾಕ್ಟರ್ ನಾನು ಎದುರಿಗೆ ಕೇಳಿದ್ರು, ನಾನು ಟೆನ್ಷನ್ ಒಳಗೆ ನಾನು ಹಂತಲ್ಲಿ ಇರೋದ ಮರ್ತ್ಬಿಟ್ಟಿದ್ದೆ. ಅದು ಹಂಗಾರೆ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ಇರ್ಲಿ ತಗೋರಿ. ಸರ್ ಏನು ರೀ ಡಾಕ್ಟ್ರ? ಅರ್ಜೆಂಟಾಗಿ ಎ ನೆಗೆಟಿವ್ ಬ್ಲಡ್ ಬೇಕಿತ್ತಲ್ರಿ? ಬ್ಲಡ್ ರೀ ನಿಮ್ಮ ಅಂತಲ್ಲಿ ಇಲ್ರಿ? ನಮ್ಮ ಕಡೆ ಇತ್ತಪ್ಪ. ಅದು ಎ ನೆಗೆಟಿವ್ ಅಲ್ಲ, ನೆಗೆಟಿವ್ ಅಂದ್ರೆ ಸ್ವಲ್ಪ ರೇರ್ ಬ್ಲಡ್ ಗ್ರೂಪ್ ಅದು. ಹಾಗಾಗಿ ಈಗ ಒಂದು ಕೆಲಸ ಮಾಡಪ್ಪ, ನೀನು ಬ್ಲಡ್ ಬ್ಯಾಂಕ್ ಒಳಗೆ ಒಂದು ರಿಜಿಸ್ಟರ್ ಮಾಡು ನಿನ್ನ ಹೆಸರು. ನೋಡೋಣ ಯಾರು ಡೋನರ್ಸ್ ಎ ನೆಗೆಟಿವ್ ಇದ್ದವ್ರು ಹೆಲ್ಪ್ ಮಾಡಿದ್ರೆ ನಮ್ಗೆ ಸಹಾಯ ಆಗ್ತೈತಿ. ಹಾಂ ಡಾಕ್ಟರ್ ಹೇಳ್ರಿ. ಇಷ್ಟು ಮಾಡಿರಿ, ನಾವು ಆಲ್ರೆಡಿ ಇಲ್ಲೇ ಎಲ್ಲ ಕಡೆನೂ ಪ್ರಯತ್ನ ಪಟ್ವಿ, ಅದು ಬ್ಲಡ್ ಸಿಗಾಕತ್ತಿಲ್ಲ. ನೀವೊಂದು ಪ್ರಯತ್ನ ಮಾಡಿರಿ, ನೋಡೋಣ ಆ ಬ್ಲಡ್ ಸಿಕ್ಕರೆ ತಾಯಿಗೇನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಅಂದ್ರೆ ಮುಂದಿಂದು ಆ ದೇವ್ರಿಗೆ ಬಿಟ್ಟೇವಪ್ಪ. ಅಲ್ರಿ ಡಾಕ್ಟ್ರ, ಈಗ ಬ್ಲಡ್ ಈಗ ಎದಕ್ಕೆ ಬೇಕಂತ ಗೊತ್ತಾಗತ್ತಿಲ್ಲ ರೀ. ಅದು ಬ್ಲಡ್ ಕಮ್ಮಿ ಆಗೈತೆ ಅವ್ರಿಗೆ, ಹಾಗಾಗಿ ಬ್ಲಡ್ ಹಾಕಬೇಕು. ಆದಷ್ಟು ಬೇಗ ಅರೇಂಜ್ ಮಾಡಿರಿ. ಆಯ್ತು ಡಾಕ್ಟ್ರ್. ಅವ್ವ ಏನು ಬೇಯವ್ವ, ಇದು ಪೆಟ್ಟ ಮೇಲೆ ಪೆಟ್ಟಂತಂಗ ಒಂದಾದ್ಮೇಲೆ ಒಂದು ನಮಗೆ ಪಡ್ಕೊಳಕತ್ತಾವ. ಚಿಂತೆ ಮಾಡಬೇಡಪ್ಪ, ಡಾಕ್ಟರ್ ಏನು ಹೇಳ್ಯಾರ ನೋಡು, ಹಂಗೆ ಮಾಡು. ಆದಷ್ಟು ಜಲ್ದಿ ರಕ್ತ ಹೊಂದಿಸ್ಕೊಡೋಣಂತ. ಇಲ್ಲವ, ಅದು ಭಾಳ ರೇರ್ ಗ್ರೂಪ್ ಅಂತ, ಸಿಗೋದು ಕಷ್ಟ ಅನ್ನಕತ್ತಿದ್ರು. ಅಪ್ಪ ಸತೀಶ, ಚಿಂತೆ ಮಾಡಬೇಡ. ನಾನು ನಮ್ದು ಆಫೀಸ್ ಗ್ರೂಪ್ನಾಗ ಒಂದು ಮೆಸೇಜ್ ಹಾಕ್ತೀನಿ. ಯಾರು ಅಷ್ಟು ಜನ 2000 ಜನರೊಳಗೆ ಒಬ್ರದಾರ ಎ ನೆಗೆಟಿವ್ ಇರಂಗಿಲ್ಲನ? ಹಾಂ ಹೌದ್ರಿ, ಜಲ್ದಿ ನೀವು ಮೆಸೇಜ್ ಹಾಕ್ರಿ, ಸ್ವಲ್ಪ ಜಲ್ದಿ ಮಾಡ್ರಿ, ಸಿಕ್ಕರೆ ನಮ್ಮ ಪುಣ್ಯ. ಹೊತ್ತಪ್ಪ ಮೊದ್ಲ ಕೆಲಸ ಮಾಡು. ನಾನು ನನ್ನ ಕೈಲಾದಷ್ಟು ಮಾಡ್ತೀನಿ. ನಾನು ನಮ್ಮ ದೋಸ್ತರಿಗೆಲ್ಲ ಕೇಳ್ತೀನಪ್ಪ, ನೀವು ಅಲ್ಲೇ ಪ್ರಯತ್ನ ಪಡ್ರಿ, ನಾನು ಈ ಕಡೆ ಪ್ರಯತ್ನ ಪಡ್ತೀನಿ. ನಾನು ಈ ಸೋಷಿಯಲ್ ಮೀಡಿಯಾ ಒಳಗೆಲ್ಲ ಸರ್ಚ್ ಮಾಡ್ತೀನಿ. ಅದು ಭಾಳ ಹೊತ್ತು ಮಾಡೋದು ಬೇಡ, ಜಲ್ದಿ ಆಗ್ಬೇಕು ಕೆಲಸ, ಭಾಳ ಟೈಮ್ ಇಲ್ಲ. ಸರಿ ರೀ ಅಪ್ಪಾಜಿ. ಅಂದಂಗ ಈ ಫೈಲ್ ತೊಗೊಂಡು ಕಾರ್ನಾಗ ಇಡು. ನೋಡ್ರ ಬರ್ರಿ, ನಾವು ನಮ್ಮ ಪ್ರಯತ್ನ ಪಡೋಣ ಅಂತ. ಬರ್ರಿ ಬೀಗ್ರ. ಯಪ್ಪ ಆದಷ್ಟು ಜಲ್ದಿ ಪ್ರಯತ್ನ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಡ್ರ. ಸರಿ ರೀ ಅತ್ತಿ. ಬೀಗ್ರ, ಅದೇರು ನಮ್ಮ ಹಣೆ ಬರೋಣ ಏನಂತ ಬರೋದ್ನೋ ಏನೋ ಒಂದು ತಿಳಿವಲ್ದು. ನಮ್ಮ ಸತೀಶ ಅಂದಂಗ ಪೆಟ್ಟು ಮೇಲೆ ಪೆಟ್ಟು, ಹೊಡೆದ ಮೇಲೆ ಹೊಡ್ತಾ ಬೀಳಾಕತ್ತೈತಿ. ಯಾಕೆ ಸಾರಿ ನೀನ ಹಂಗ ಆಸೆ ಕಳ್ಕೊಂಡು ನಿಂತ್ಬಿಟ್ರ ಮತ್ತೇನು ಮಾಡ್ಲಿರಿ ಅಂತಿ? ಹಿಂಗೆಲ್ಲ ಕಣ್ಮುಂದೆ ಆಗಾಕತ್ರ ಹೆಂಗಾರ ತಡ್ಕೋತೈತಿ ಜೀವ? ಹೇಳ್ರಿ ನೋಡೋಣ. ಇಲ್ವಾ, ನೀನೇ ಧೈರ್ಯ ಕೊಡ್ಬೇಕು ನಿನ್ನ ಮಗಗ. ನೀನೇ ಹಿಂಗಾದ್ರ ಆ ಹುಡುಗ ಕುಗ್ಗಂಗಿಲ್ಲನ? ಏನಾಗಂಗಿಲ್ಲ, ದೇವ್ರದನು. ನಾನು ಅದಕ್ಕೆ ಕಾಯಕತ್ತೇನಲ್ರಿ, ನಮ್ಮ ಸೀತಾ ಹೇಳಾಳ ರಾಯರ್ ಅದಾರತ್ತಿ, ಏನೂ ಆಗಂಗಿಲ್ಲ, ತಾಯಿ ಮಗು ಇಬ್ರು ಆರಾಮಿರ್ತಾರಂತ ಹೇಳಿ. ಮತ್ತೆ ಯಾಕೆ ಚಿಂತೆ ಮಾಡ್ತಿ? ಆದ್ರೂ ಇದೆಲ್ಲ ನೋಡಿದ್ರ ಒಂದು ಕ್ಷಣ ನನಗೆ ಹೆದರಿಕೆ ಆಗತ್ತಿದ್ರತ್ತಿ, ಏನಾಕತ್ತೇನ ಅಂತ ಹೇಳಿ. ಇಲ್ಲ, ನಂಬಿಕೆ ಬಿಡಬೇಡ. ಏನು ಮಾಡೋದ ಏನು, ಒಂದು ದಾರಿ ಕಾಣಕತ್ತಿಲ್ಲ. ರಾಗಪ್ಪ ಏನೇ ಗತಿಯಪ್ಪ.